Hello students, welcome to Toppers Tool Channel. ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ನಾವು ಹಂತವಾಗಿ ಯಾರಿಗೆ ಪಾಸ್ ಆಗಲಿಕ್ಕೆ ಡೌಟ್ ಇದೆಯೋ ಅವರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿರಂತರವಾಗಿ ಬರ್ತಕ್ಕಂಥ ಈ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇರಿ. ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಟ್ಕೊಳ್ಳಿ. ಪಾಸ್ ಆಗೋದಂತೂ ಪಕ್ಕಾ ಗ್ಯಾರಂಟಿ. 100 ಔಟ್ ಆಫ್ 100 ತೆಗಿಯೋವರೆಗೂ ಇದೊಂದು ಸುವರ್ಣ ಅವಕಾಶ. ವಿದ್ಯಾರ್ಥಿಗಳೇ, ಇವಾಗ ನಾನು ಒಂದು 2 ಕ್ವಶನ್, ನಾನು 2 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ. ಸೊ ಅದಕ್ಕೆ ವಿದ್ಯಾರ್ಥಿಗಳೇ ಈ ತರ ನೋಡಿ, ಏನ್ ಕೊಡ್ತಾರೆ, ಫೈಂಡ್ ಕಾಂಪೋಸಿಷನ್ ಮೇಲೆ ಒಂದು ಬರೋ ಚಾನ್ಸ್ ಇರುತ್ತೆ. ಫೈಂಡ್ ಜಿ ಆಫ್ ಎಫ್ ಅಥವಾ ಎಫ್ ಆಫ್ ಜಿ, ಯಾವ್ದಾರು ಒಂದು ಕೇಳ್ತಾರೆ. 2 ಫಂಕ್ಷನ್ ಕೊಡ್ತಾರೆ, ಎಫ್ ಎಕ್ಸ್ ಅಂಡ್ ಜಿ ಎಕ್ಸ್. ಮಕ್ಕಳೇ, ಬಹಳ ಸುಲಭವಾಗಿ ಇದನ್ನ ಮಾಡಬಹುದು. ಸೊ ಮೊದಲು ಇಲ್ಲಿ ಯಾವುದನ್ನ ಕೇಳಿದ್ದಾರೆ. ಸೊ ಇವಾಗ ಮೊದಲನೇದು ನಾನು ಇದನ್ನು ಬರ್ಕೊಳ್ಳಿದ್ರೆ ಜಿ ಆಫ್ ಎಫ್, ಜಿ ಕಾಂಪೋಸಿಷನ್ ಎಫ್, ಇದನ್ನ ಹೀಗೆ ಬರಿಬಹುದು. ಅವ್ರು ಏನು ಬರೀ ಹಂಗೆ ಕೇಳಿದ್ರು ನೀವು ಎಕ್ಸ್ ಅಂತ ಬರ್ಕೊಳ್ಳಿ ಇಲ್ಲಿ. ಓಕೆ, ಸೊ ಇದನ್ನ ಹೇಗೆ ಬರಿಬೇಕಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಇವಾಗ ಜಿ ಆಫ್ ಎಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಎಫ್ ಎಕ್ಸ್ ಅಂದ್ರೆ ಏನಿದೆ, 8x ಕ್ಯೂಬ್ ಇದೆ. ಸೊ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡಿ, 8x ಕ್ಯೂಬ್. ವಿದ್ಯಾರ್ಥಿಗಳೇ, ಈ 8x ಕ್ಯೂಬ್ ಅನ್ನ ನೀವು ಇನ್ನೊಂದು ರೀತಿಯಲ್ಲಿ ಬರ್ಕೊಳ್ಳಿ. 8 ಅಂದ್ರೆ 2 ಕ್ಯೂಬ್. ಸೊ ಇದನ್ನ ನಾನು ಹೀಗೆ ಬರಿತೀನಿ, 2x ಬ್ರಾಕೆಟ್ ಕ್ಯೂಬ್ ಅಂತ ಬರಿತೀನಿ. ಓಕೆ, ಬಿಕಾಸ್ 8 ಅಂದ್ರೇನು 2 ಕ್ಯೂಬ್. ಸೊ 8x ಕ್ಯೂಬ್ ಅನ್ನ ಈ ರೀತಿ ಟೋಟಲ್ ಕ್ಯೂಬ್ ಒಂದೇ ಕ್ಯೂಬ್ ಬಿಡ್ತೀನಿ, 2x ಹೋಲ್ ಕ್ಯೂಬ್. ಇವಾಗ ನೋಡಿ ಮಕ್ಕಳೇ, ಈಗ ಜಿ ಎಕ್ಸ್ ಏನಿದೆ ನೋಡಿ, ಜಿ ಆಫ್ ಎಕ್ಸ್ ಅಂದ್ರೆ ಏನಿದೆ, ಜಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಪವರ್ 1/3 ಇದೆ. ಎಕ್ಸ್ ಪವರ್ 1/3. ಸೊ ಇಲ್ಲಿ ಏನಿರುತ್ತೆ ಅದರ ಪವರ್ 1/3. ಸೊ ನಮಗೆ ಇಲ್ಲಿ ಏನಿದೆ 2x ಕ್ಯೂಬ್ ಇದೆ. ಸೊ ಅದಕ್ಕೆ ಇದನ್ನ ಹೀಗೆ ಬರೆಯೋದು ಮಕ್ಕಳೇ, 2x ಕ್ಯೂಬ್. ಇದು ಜಸ್ಟ್ ಎಕ್ಸ್ ಇದ್ದಂಗೆ. ಇದಕ್ಕೆ ನೀವು ಪವರ್ ಎಷ್ಟು ರೇಸ್ ಮಾಡಬೇಕು, ಇಲ್ಲಿ ಎಷ್ಟಿದೆ ನೋಡಿ, 1/3 ಇದೆ. ಸೊ ಇದಕ್ಕೆ 1/3 ಅಂತ. ಎಸ್, ಇವಾಗ ಈ 3 ಕ್ಯಾನ್ಸಲ್ ಮಾಡಿ. ಸೊ ಉಳಿಯೋದು ಎಷ್ಟು ನಿಮಗೆ, ಯು ಲೆಫ್ಟ್ ವಿತ್ ಪವರ್ ಕ್ಯಾನ್ಸಲ್ ಆಯಿತು, 2x. ಸೊ ದಿಸ್ ಈಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಎಸ್ ಮಕ್ಕಳೇ, ಅದೇ ರೀತಿ ಇನ್ನೊಂದು ಯಾವುದಿದೆ, ಸೆಕೆಂಡ್ ಒನ್, ಎಫ್ ಆಫ್ ಜಿ ಕೇಳಿದ್ದಾರೆ. ಸೊ ಅದನ್ನು ಹೀಗೆ ಬರಿಬೇಕು ನೀವು. ಅವ್ರು ಎಕ್ಸ್ ಕೊಡದೆ ಹೋದ್ರು ನೀವು ತಗೊಳ್ಳಿ ಇಲ್ಲಿ. ಓಕೆ, ಇದನ್ನ ಯಾವ ರೀತಿ ಬರಿಬೇಕಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಹೀಗೆ ಬರಿಬೇಕದನ್ನ. ಇವಾಗ ಎಫ್ ಆಫ್ ಜಿ ಎಕ್ಸ್, ಜಿ ಆಫ್ ಎಕ್ಸ್ ಏನಿತ್ತು, ಇಟ್ ಈಸ್ ಎಕ್ಸ್ ಪವರ್ 1/3. ಜಿ ಆಫ್ ಎಕ್ಸ್ ಏನ್ ಫಂಕ್ಷನ್ ಇದೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಪವರ್ 1/3. ಈಗ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಏನಿದೆ ಅಂತ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಎಫ್ ಆಫ್ ಎಕ್ಸ್ ಏನಿತ್ತು, ಎಫ್ ಆಫ್ ಎಕ್ಸ್ ಅನ್ನೋದು 8x ಕ್ಯೂಬ್ ಇತ್ತು. ಓಕೆ, ಸೊ ಅಂದ್ರೆ ಇಲ್ಲಿ ಏನಿರುತ್ತೆ ಎಕ್ಸ್, ಅದಕ್ಕೆ ಏನ್ ಮಾಡಬೇಕು, ಅದನ್ನ ಕ್ಯೂಬ್ ಮಾಡಿ ಅದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನಮಗೆ ಇಲ್ಲಿ ಎಕ್ಸ್ ಬದಲಿಗೆ ಇಲ್ಲಿ ಏನಿದೆ, ಎಕ್ಸ್ ಪವರ್ 1/3. ಸೊ ಇದನ್ನ ಹೇಗೆ ಬರಿಬೇಕಂತಂದ್ರೆ 8x ಕ್ಯೂಬ್. ಎಕ್ಸ್ ಕ್ಯೂಬ್ ಅಂದ್ರೆ ಏನಿದೆ, ಎಕ್ಸ್ ಅಂದ್ರೆ 1/3 ಇದೆ, ಅದಕ್ಕೆ ಕ್ಯೂಬ್ ಬರಿಬೇಕು.
ಎಸ್. ಸೊ ಇವಾಗ ಏನಾಯ್ತು ನೋಡಿ ಮಕ್ಕಳೇ, ಈ 3 ಕ್ಯಾನ್ಸಲ್ಸ್. ಸೊ ಉಳಿಯೋದೆಷ್ಟು? 8x. ಅರ್ಥ ಆಯ್ತಲ್ಲ? ಎಸ್. ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ನೋಡೋಣ. ಫೈಂಡ್ ಅದೇ ತರ g of f and f of g if f is a function from r to r and g is a function from r to r given by f of x ಅಂದ್ರೆ cos x ಕೊಟ್ಟಿದ್ದಾರೆ, g of x ಅಂದ್ರೆ 3x ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ಮೊದಲನೇದು g of f x ಬರ್ಕೊಳ್ಳಿ. ಎಸ್. ಇದನ್ನ ಹೇಗೆ ಬರೀಬೇಕು? g of f of x. This is the right way to write. ಇವಾಗ g of f of x ಅಂದ್ರೆ ಏನಿದೆ ನೋಡಿ, f of x ಅಂದ್ರೆ cos x ಇದೆ. ಸೊ ಇಲ್ಲಿ ನೀವು fx ಜಾಗದಲ್ಲಿ cos x ಅನ್ನು ರೀಪ್ಲೇಸ್ ಮಾಡಿ, ಆಯ್ತಲ್ವಾ? ಇವಾಗ g of x ಏನಿದೆ ನೋಡಿ, g of x ಅಂದ್ರೆ ಏನಿದೆ ನೋಡಿ, ಇಲ್ಲಿ 3x ಸ್ಕ್ವೇರ್ ಅಂದ್ರೆ ಇಲ್ಲಿ x ಇದ್ರೆ ಅದನ್ನ 3 ಇಂದ ಮಲ್ಟಿಪ್ಲೈ ಮಾಡಿ ಅದನ್ನ ಸ್ಕ್ವೇರ್ ಮಾಡಬೇಕು. ಹಾಗೇನೆ x ಬದಲಿಗೆ ಇಲ್ಲಿ ಏನಿದೆ cos x ಇದೆ. ಸೊ ಅದಕ್ಕೆ ನಾವು ಇದನ್ನ ಹೇಗೆ ಬರೀಬೇಕು? 3 cos x ಹೋಲ್ ಸ್ಕ್ವೇರ್ ಅಂದ್ರೆ 3x ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ. ಸೊ ಬೇಕಂದ್ರೆ ನೀವು ಇದನ್ನ ಹೀಗೆ ಬರಿಬಹುದು. ಈಗ 3 cos x ಹೋಲ್ ಸ್ಕ್ವೇರ್ ಅನ್ನ ನೀವು ಹೀಗೆ ಬರಿಬಹುದು, 3 cos ಸ್ಕ್ವೇರ್ಡ್ x. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಅದೇ ರೀತಿ f ಕಾಂಪೋಸಿಷನ್ g. ಎಸ್. ಇದನ್ನ ಹೀಗೆ ಬರ್ಕೊಳ್ಳಿ. ಎಸ್. ವಿಲ್ ಯು ರೈಟ್? ಯು ಕ್ಯಾನ್ ರೈಟ್ ಇಟ್ ಆಸ್ f of g of x. ಎಸ್. ಇವಾಗ g of x ಏನಿತ್ತು ನೋಡಿ, g of x ಅಂತಂದ್ರೆ 3x ಸ್ಕ್ವೇರ್. ಸೊ ಇಲ್ಲಿ ರೀಪ್ಲೇಸ್ ಮಾಡಿ 3x ಸ್ಕ್ವೇರ್. g of x ಅಂದ್ರೆ 3x ಸ್ಕ್ವೇರ್. ಇವಾಗ ಇಂಪಾರ್ಟೆಂಟ್ f of x ಅಂದ್ರೆ ಏನಿದೆ ನೋಡಿ, f of x ಅಂದ್ರೆ ಏನಿದೆ? cos x. ಓಕೆ. ಸೊ ಇಲ್ಲಿ ಏನ್ x ಇರುತ್ತೆ ಅದನ್ನ cos ಒಳಗಡೆ ಹಾಕಬೇಕು. ಸೊ ಹಾಗಂದಾಗ ಇದು ಏನಾಗುತ್ತೆ ನೋಡಿ, cos ಆಫ್ x ಬದಲಿಗೆ 3x ಸ್ಕ್ವೇರ್ ಇಡೋದು. ಯಾಕೆ? ಇಲ್ಲಿ ಏನಿದೆ 3x ಸ್ಕ್ವೇರ್ ಇದೆ. ಸೊ fx ಅಂದ್ರೆ cos x. ಸೊ f ಆಫ್ 3x ಸ್ಕ್ವೇರ್ ಅಂದ್ರೆ cos ಒಳಗಡೆ ಇಲ್ಲಿರೋದನ್ನೆಲ್ಲ ಹಾಕಿ. ಎಸ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಈ 2 ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಕಂಪೋಸಿಷನ್ ಮೇಲೆ ಏನೇ ಕೊಟ್ಟರು ನೀವು ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ. ಟೇಕ್ ಕೇರ್ ಅಂಡ್ ಕೀಪ್ ಸ್ಟಡಿಂಗ್, ಕೀಪ್ ವಾಚಿಂಗ್. ಆಲ್ ದ ಬೆಸ್ಟ್.